ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಮರ್ಯಾದೆ ರಾಮಣ್ಣ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಜಯಮ್ಮ ಕಣ್ಣೀರು ಹಾಕ್ಕೊಂಡು ದೇವ್ರ ಮನೆ ಹತ್ರ ಕೂತ್ಕೊಂಡು ಗಂಡನ ಆಯಸ್ಸು ಹೆಚ್ಚಾಗಲಿ ಅಂತ ಪೂಜೆ ಮಾಡಬೇಕಾದ್ರೆ ಹೆಣ್ಮಗ ಕೈಲೇ ಸಂಸಾರ ಹಾಳಾಗುತ್ತೆ, ಹಾಗೆ ತನ್ನ ಗಂಡನ ಜೀವ ಹಾಳಾಗುತ್ತಲ್ಲ ದೇವ್ರೆ, ಇದೇನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಕಣ್ಣೀರು ಹಾಕ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಹಾಗೆ ನಾನು ಇದಕ್ಕೆಲ್ಲ ಏನು ಮಾಡಲಿ ದೇವ್ರೆ, ನನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ, ನನ್ನ ಅತ್ತೆವ ನನ್ನ ಗಂಡ ಯಾಕೆ ಹಿಂಗೆ ಆಡ್ತೀಯಾ, ಗಂಡ ಹೆಂಡತಿ ಇಬ್ಬರು ಸೇರಬಾರ್ದ್ವಾ, ಇದರಲ್ಲಿ ತಪ್ಪೇನಿದೆ ಅಂತ ಕೇಳ್ತಾರೆ. ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ನನ್ನ ಕೈಲಿ ಆಗ್ತಿಲ್ಲ ದೇವ್ರೆ, ಏನು ಮಾಡಲಿ, ಈ ಪ್ರಸ್ತಶಾಸ್ತ್ರ ಏನಾದರೂ ನಡೆದೆ ತನ್ನ ಗಂಡ ಕೈಯಾರೆ ಸತ್ತೋಗ್ತೇನೆ ವಿಷಯ ಐಶ್ವರ್ಯಗೆ ಗೊತ್ತಿಲ್ಲ, ನಾನೇ ಎತ್ತು ಆರಿಸಿದ ಮಗಳು ವಿಧವೆ ಆದರೆ ನಾನು ಏನು ಮಾಡಲಿ, ಅದನ್ನು ನೋಡಿಕೊಂಡು ಕೂತ್ಕೊಳ್ಳೋ ಶಕ್ತಿ ನನಗಿಲ್ಲ ಅಂತ ಕಣ್ಣೀರು ಹಾಕ್ಕೊಂಡು ಗೋಳೋ ಅಂತ ದೇವ್ರ ಮನೆ ಹತ್ರ ಅಳ್ತಾ ಇರ್ತಾಳೆ. ಹಾಗೆ ಅಯ್ಯೋ ಮಾದಪ್ಪ, ನನ್ನನ್ನು ಎಂಥ ಸಂಕಟಕ್ಕೆ ಸಿಕ್ಕಾಕ್ಸಿದ್ಯಾ, ಎಲ್ಲ ತಾಯಂದಿರು ತನ್ನ ಮಗ ಎಷ್ಟು ಖುಷಿಯಾಗಿರ್ತಾನೆ, ಹಾಗೆ ಮದುವೆ ಆದಮೇಲೆ ಸಂಸಾರ ಚೆನ್ನಾಗಿರಲಿ ಅಂತ ಬಯಸ್ತಾರೆ, ಆದರೆ ನನ್ನನ್ನು ಈ ದುಃಖಕ್ಕೆ ನೀನು ದೂಕಿದೆಯಲ್ಲ, ಏನು ಮಾಡಲಿ ಭಗವಂತ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ನೀನೇ ಹೇಳು ಮಾದಪ್ಪ, ಅವರಿಬ್ಬರನ್ನ ದೂರ ಮಾಡಿ ಅವ್ರ ಜೀವನ ಉಳಿಸ್ಲಾ, ಅಥವಾ ಅವರಿಬ್ಬರನ್ನು ಒಂದು ಮಾಡಿ ನಾನು ನನ್ನ ಕೈಯಾರೆ ಬೆಳೆದ ಹುಡುಗಿನ ವಿಧವೆ ಮಾಡ್ಲಾ, ನೀನೇ ಹೇಳು ಅಂತ ದೇವ್ರನ್ನ ಕೇಳ್ತಾ ಇರ್ತಾಳೆ. ಹಾಗೆ ನಾನು ಏನು ಮಾಡಲಿ ಮಾದಪ್ಪ, ನೀನೇ ನನಗೆ ದಾರಿ ತೋರಿಸ್ಬೇಕು ಅಂತ ದೇವ್ರ ಹತ್ರ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಡು ಕಣ್ಣೀರು ಹಾಕೊಂಡು ಜಯಮ್ಮ ಅಲ್ಲೇ ಕುತ್ಕೊಬಿಡ್ತಾಳೆ. ಹಾಗೆ ಇನ್ನೊಂದು ಕಡೆ ಬೆಳಗಾದಾಗ ಐಶ್ವರ್ಯನಿಗೆ ತಾಳಿ ಶಾಸ್ತ್ರ ಮಾಡ್ಸೋಕ್ಕೆ ಅಂತ ಮನೇಲಿ ಪೂಜೆ ಇಟ್ಕೊಂಡಿರ್ತಾರೆ. ಅರ್ಚಕರು ಬರ್ತಾರೆ, ಹಾಗೆ ಊರಿನ ಸುತ್ತಮುತ್ತ ಜನಗಳೆಲ್ಲ ಬಂದು ತಾಳಿ ಶಾಸ್ತ್ರ ಮಾಡಕ್ಕೆ ಬರ್ತಿರ್ಬೇಕಾದ್ರೆ ಐಶ್ವರ್ಯ ಸಿಕ್ಕಾಬಟ್ಟೆ ಚೆನ್ನಾಗಿ ರೆಡಿಯಾಗಿ ಮುಂದೆ ಬಂದು ನಿಂತ್ಕೊಂಡಾಗ ಎಲ್ಲರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಜಗನ್ನಾಥ್ ಕುತ್ಕೋ ಐಶ್ವರ್ಯ ಅಂತ ಅಂದಾಗ ಈ ಕಡೆ ಚೆನ್ನಮ್ಮ ಅಜ್ಜಿ ಹೇಳ್ತಾರೆ, ಪುರೋಹಿತರೆ ತಾಳಿ ಶಾಸ್ತ್ರನ ಶುರು ಮಾಡ್ಬೋದಾ, ಹಾಗೆ ಚಿನ್ನದ ತಾಳಿಗೆ ಕರಮಣಿ ಗುಂಡು ತಾಳಿ ಎಲ್ಲ ಹಾಕ್ಬೋದಲ್ವಾ ಅಂತ ಅಂದಾಗ ಜಯಮ್ಮ ಎಲ್ಲಿ ಅಂತ ಪುರೋಹಿತರು ಕೇಳ್ತಾ ಇರ್ತಾರೆ. ಯಾಕೆ ಅಂತ ಅಜ್ಜಿ ಕೇಳ್ತಿರ್ಬೇಕಾದ್ರೆ ಈ ಮನೇಲಿ ಮುತ್ತೈದವರು ಅವರೇ ಅಲ್ವಾ, ಅವರೇ ಕರಮಣಿ ಹಾಗೆ ತಾಳಿ ಗುಂಡು ಎಲ್ಲನೂ ಸಹ ಸರಕು ಪೋಣಿಸ್ಬೇಕು, ಕರೀರಿ ಅಂತ ಪುರೋಹಿತರು ಹೇಳ್ತಾ ಇರ್ತಾರೆ. ಹಾಗೆ ಅಜ್ಜಿ ಹೇಳ್ತಾ ಇರ್ತಾರೆ, ಈ ಊರಲ್ಲಿ ನನ್ನ ಸೊಸೆ ಒಬ್ಬಳನ್ನ ಮುತ್ತೈದೆ ಇರೋದು, ಅವಳು ಏನೋ ಸೊಸೆ ಕೂಡ ಜಗಳ ಆಡ್ಕೊಂಡಿದ್ದಲ್ಲ, ಅವಳು ಬರಲ್ಲ, ಬೇರೆಯವ್ರ ಕೈಲಿ ಮಾಡಿಸಿ ಅಂತ ಅಂದಾಗ ಯಾಕೆ ಚೆನ್ನಮ್ಮಜ್ಜಿ ಈ ರೀತಿ ಮಾತಾಡ್ತಾ ಇದ್ದೀರಾ, ಇವತ್ತಿನ ಕಾರ್ಯ ಎಲ್ಲ ಅವರೇ ಮಾಡಬೇಕು, ಯಾಕೆಂದರೆ ಈ ಮನೆ ಅತ್ತೆ ಅವರು, ಹಾಗೆ ಸೊಸೆಗೆ ತುಂಬ ಇಷ್ಟಪಟ್ಟು ಕರಮಣಿ ತಾಳಿ ಗುಂಡು ಎಲ್ಲ ಪೋಣಿಸ್ಕೊಡ್ಬೇಕು ಕರೀರಿ ಅಂತ ಅನ್ಬೇಕಾದ್ರೆ ಇಲ್ಲ ಅವ್ರು ಬರಲ್ಲ, ನೀವೇ ಯಾರ್ಕೆಲ್ಲಾದರೂ ಮಾಡಿಸಿ ಅಂತ ಅಜ್ಜಿ ಹೇಳ್ತಾ ಇದ್ರೆ ಊರ ಜನಗಳೆಲ್ಲ ಯಾಕೆ ಜಗಣ್ಣ ಅತ್ತೆ ಸೊಸೆ ಜಗಳ ಆಯ್ತಾ ಮುನ್ಸ್ಕೊಂಡಾರ ಅಂತ ಕೇಳ್ತಾ ಇರ್ತಾರೆ. ಹಾಗೆ ಜಗನ್ನಾಥ್ ಹಾಗೆಲ್ಲ ಏನಿಲ್ಲ, ಅವರಿಬ್ಬರು ತುಂಬ ಚೆನ್ನಾಗಿದ್ದಾರೆ, ಒಲೆ ಮುಂದೆ ಬೇಯಿಸ್ಬೇಕಲ್ಲ, ಅದಕ್ಕೆ ಏನೋ ಅಡುಗೆ ಕೆಲಸ ಮಾಡ್ತಿದ್ದಾಳೆ, ತುಂಬ ಕ್ಯಾಮೆ ಇತ್ತು ಅದಕ್ಕೆ ಮಾಡ್ತಿದ್ದಾಳೆ ಅಂತ ಜಗನ್ನಾಥ್ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೇನು ಜಯಮ್ಮ ಬರ್ತಾಳೆ ಅಂತ ಜಗನ್ನಾಥ್ ಹೇಳ್ತಿರ್ಬೇಕಾದ್ರೆ ರಾಮಣ್ಣ ತನ್ನ ಪಾಡಿ ತಾನು ಹೋಗ್ತಿರ್ಬೇಕಾದ್ರೆ, ಅರೆ ರಾಮಣ್ಣ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಅನ್ಬೇಕಾದ್ರೆ, ಹಬ್ಬ ಅಲ್ವಾ ನಮ್ಮ ಮಟ್ಟಿಲಿ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ರಾಮಣ್ಣ ಹೋಗ್ತಿರ್ಬೇಕಾದ್ರೆ, ಇದೇನು ರಾಮಣ್ಣ ಈ ರೀತಿ ಅಂತೀಯ, ನೀನೇ ತಾನೇ ತಾಳಿ ಶಾಸ್ತ್ರ ಮಾಡಬೇಕಾರದು, ಅವಳ ಕೊರಳಿಗೆ ನೀನೇ ತಾಳಿ ಕಟ್ಟಬೇಕು, ನೀನು ಇಲ್ಲಿ ಇರೋದು ಬಿಟ್ಟು ಯಾಕೆ ಹೋಗ್ತಿದ್ದೀಯ ಅಂತ ಅಂದಾಗ, ನೋಡು ಮುತ್ಕು, ನನಗೆ ಇದೆಲ್ಲ ಇಷ್ಟ ಇಲ್ಲ, ನಾನು ನೆನ್ನೆನೇ ಹೇಳ್ದೆ ತಾನೇ ನಿನಗೆ, ಏನಕ್ಕೆ ಈ ಕಾರ್ಯ ಎಲ್ಲ ಮಾಡ್ತಿದೀಯಾ ಅಂತ ಅಂದಾಗ ಬಂದಿರೋ ಜನಗಳಿಗೆಲ್ಲ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ರಾಮಣ್ಣ ಕೋಪದಿಂದ ಇದೆಲ್ಲ ನನಗೆ ಇಷ್ಟ ಇಲ್ಲ ಅಂತ ಅನ್ಬೇಕಾದ್ರೆ ಐಶ್ವರ್ಯ ಅದಕ್ಕೆ ಏನಕ್ಕೆ ಇಷ್ಟ ಇಲ್ಲ, ಏನು ಕಾರಣ, ಅಟ್ಲೀಸ್ಟ್ ಊರರ ಮುಂದೆ ಏನು ಪ್ರಾಬ್ಲಮ್ ಅಂತೆಲ್ಲಾದರೂ ಹೇಳಿ ರಾಮಣ್ಣ ಅಂತ ಅನ್ಬೇಕಾದ್ರೆ ಎಲ್ಲರಿಗೂ ಹೇಳೋ ಅವಶ್ಯಕತೆ ನನಗಿಲ್ಲ, ಯಾರಿಗೂ ರೀಸನ್ ಕೊಡಬೇಕಾಗಿಲ್ಲ ಅಂತ ರಾಮಣ್ಣ ಕೋಪದಿಂದ ಹೇಳ್ತಾ ಇರ್ತಾನೆ. ಹಾಗೆ ಅಷ್ಟೊತ್ತಿಗೆ ಅವ್ನ ಫ್ರೆಂಡ್ ಟಾನಿಕ್ ಹೋಗ್ತಾನೆ, ಯಾಕೆ ರಾಮಣ್ಣ ಈ ರೀತಿ ಮಾತಾಡ್ತಿದೀಯಾ, ಅಲ್ಲಿ ಅದಕ್ಕೆ ಒಬ್ಬರೇ ಕೂತಿದ್ದಾರೆ, ಪಕ್ಕದಲ್ಲಿ ಕುತ್ಕೊಂತ ಕರೀತಿದ್ರೆ, ಮತ್ತೆ ಇನ್ನು ಕೆಲವು ಫ್ರೆಂಡ್ಸ್ ಯಾಕೆ ರಾಮಣ್ಣ ಈ ರೀತಿ ಮಾತಾಡ್ತಿದೀಯಾ, ಸುಕನ್ಯಮಗೆ ಭಾಷೆ ಕೊಟ್ಟಿದ್ದೆ ಅಲ್ವಾ, ಅದನ್ನೆಲ್ಲ ಮರ್ತ್ಬಿಟ್ಟ ಅಂತ ಅಂದಾಗ ನಿಮಗೆಲ್ಲ ಬೇರೆಯವ್ರ ಚಿಂತೆ, ನಮ್ಮ ಅವನ ಬಗ್ಗೆ ಯಾರಾದರೂ ಚಿಂತೆ ಮಾಡ್ತಿದ್ದೀರಾ ಅಂತ ರಾಮಣ್ಣ ಕೇಳ್ತಾ ಇರ್ತಾನೆ. ಹಾಗೆ ಅಲ್ಲಿ ಬಂದಿರೋ ಹಿರಿಯ ನಾಯಕರೆಲ್ಲ ಹೇಳ್ತಾ ಇರ್ತಾರೆ, ಯಾಕೆ ರಾಮಣ್ಣ ಹಿಂಗೆ ಎದ್ದೋಗ್ತಿದೀಯಾ, ಹಿರಿಯರು ಬಂದಿದ್ದೀವಿ, ಸ್ವಲ್ಪನಾದರೂ ಬೆಲೆ ಕೊಡಬೇಕಲ್ವಾ, ನಿಮ್ಮ ಅವನ ಕರಿ ನಾವು ಮಾತಾಡ್ತೀವಿ, ಈ ತಾಳಿ ಶಾಸ್ತ್ರ ಅವರೇ ಮಾಡಬೇಕು ಅಂತ ಅಂದಾಗ ರಾಮಣ್ಣ ಕೋಪ ಮಾಡಿಕೊಂಡು, ಇದು ನಮ್ಮಟ್ಟಿ ವಿಷಯ, ನೀವು ಮಾತಾಡಬೇಡಿ, ನಮ್ಮ ಅವನ ವಿಷಯಕ್ಕೆ ಬಂದರೆ ಯಾರನ್ನೂ ಸುಮ್ಮನೆ ಬಿಡಲ್ಲ ಅಂತ ವಾರ್ನ್ ಮಾಡ್ತಾ ಇದ್ರೆ ಅಲ್ಲಿರೋ ಊರ ಜನಗಳಿಗೆಲ್ಲ ಸಿಕ್ಕಾಬಟ್ಟೆ ಭಯ ಆಗ್ತಾ ಇರುತ್ತೆ. ಹಾಗೆ ಅಲ್ಲಿ ಊರಿನ ಹೆಂಗಸರೆಲ್ಲ ಮಾತಾಡ್ತಾ ಇರ್ತಾರೆ, ಏನು ರಾಮಣ್ಣ ನೀನು ಹೇಳಿದ ತಕ್ಷಣ ನಾವು ಎದ್ರುಕೊಂಡು ಸುಮ್ಮನೆ ಇರಲ್ಲ, ಇವತ್ತು ತಾಳಿ ಶಾಸ್ತ್ರ ಆಗಲೇಬೇಕು, ಒಂದು ಹೆಣ್ಣಿಗೆ ಅನ್ಯಾಯ ಆಗ್ತಿದೆ, ಅದನ್ನು ನೋಡ್ಕೊಂಡು ನಾವು ಸುಮ್ಮನೆ ಇರಲ್ಲ ಅಂತ ಅಂದಾಗ ಐಶ್ವರ್ಯ ಜೋರಾಗಿ, ಅಯ್ಯೋ ಇಲ್ಲಿ ಯಾರಿಗೂ ಅನ್ಯಾಯ ಆಗ್ತಿಲ್ಲ, ಅವನಿಗೆ ಇಷ್ಟ ಇಲ್ಲ ಅಂತ ಅಂದರೆ ಬಿಟ್ಬಿಡಿ ಅಂತ ಹೇಳ್ತಿರ್ಬೇಕಾದ್ರೆ ಐಶ್ವರ್ಯ ಅದಕ್ಕೆ ಆರಾಧನಾಗಿ ಯೋಚನೆ ಮಾಡ್ತಾ ಇರ್ತಾರೆ, ಅಲ್ಲ ತಾಳಿ ಶಾಸ್ತ್ರ ಮಾಡಿಸ್ಕೊಳ್ಳೋಕ್ಕೆ ಇವಳಿಗೂ ಇಷ್ಟ ಇಲ್ಲ, ತಾಳಿ ಕಟ್ಟಾಗ ಅವನಿಗೂ ಇಷ್ಟ ಇಲ್ಲ, ಇವರಿಬ್ಬರು ನಿಜವಾಗ್ಲೂ ಚೆನ್ನಾಗಿದ್ದಾರೆ ಇಲ್ವೋ, ಏನು ಮಾಡೋದು, ಯಾವ ರೀತಿ ತಿಳ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಈ ಕುಸ್ತಿ ಮೇಸ್ಟ್ರು ಹೇಗಿದ್ರು ರಾಮಣ್ಣನಿಗೆ ತುಂಬ ಪರಿಚಯ, ಅವ್ರಿಗೇನಾದರೂ ವಿಷಯ ಗೊತ್ತಾ ಅಂತ ಕುಸ್ತಿ ಮೇಸ್ಟ್ರನ್ನ ನೋಡ್ತಿರ್ಬೇಕಾದ್ರೆ ಈ ಕಡೆ ಮೇಸ್ಟ್ರು ಈ ಆರಾಧನೆ ಏನಕ್ಕೆ ನನ್ನ ಈ ರೀತಿ ನೋಡ್ತಿದ್ದಾರೆ ಅಂತ ಹಾಗೆ ನೋಡ್ತಾ ನಿಂತ್ಕೊಬಿಡ್ತಾರೆ.
ಇನ್ನೊಂದು ಕಡೆ ಪುರೋಹಿತರು ಇವತ್ತಾಗಲ್ಲ ಅಂತ ಅನಿಸುತ್ತೆ ತಾಳಿ ಶಾಸ್ತ್ರ, ಇಲ್ಲಿದ್ದು ನಾನೇನು ಮಾಡೋಣ, ನನಗೆ ಕೆಲಸ ಇದೆ ಅಂತ ಎದ್ದೋಗ್ತಿರ್ಬೇಕಾದ್ರೆ, ಅಯ್ಯೋ ಐನರೇ ಕುತ್ಕೊಳ್ಳಿ, ನೀವೇ ಒಳ್ಳೆ ಮುಹೂರ್ತ ಇಟ್ಕೊಂಡಿದ್ದೀರಾ, ಇವತ್ತು ಭೀಮ್ ಅಮಾವಾಸ್ಯೆ, ಐಶ್ವರ್ಯ ರಾಮಣ್ಣನ ಪಾದ ಪೂಜೆ ಮಾಡಬೇಕು, ಹಾಗೆ ರಾಮಣ್ಣ ಅದಕ್ಕೂ ಮುಂಚೆ ತಾಳಿ ಎಲ್ಲ ಕಟ್ಟಬೇಕಂತ ನೀವೇ ಹೇಳ್ಬಿಟ್ಟು ಇವಾಗ ನೀವೇ ಎದ್ದೋಗ್ತಿದ್ದೀರಲ್ಲ ಹೆಂಗೆ ಅಂತ ಕೇಳ್ತಾ ಇರ್ತಾನೆ. ಹಾಗೆ ನೋಡಿ ಯಾರು ಎಲ್ಲೂ ಎದ್ದು ಹೋಗಂಗಿಲ್ಲ ಆಯ್ತಾ. ಇವಾಗ ಜಯ ಬಂದೇ ಬರ್ತಾಳೆ, ಐಶ್ವರ್ಯ ಕುತ್ತಿಗೆ ತಾಳಿ ಕಟ್ಟು ಅಂತ ಕರ್ಮಣಿನ ರಾಮಣ್ಣ ಕೈಲಿ ಕೊಡ್ತಾಳೆ. ಅಲ್ಲಿವರೆಗೂ ಸಹ ನೀವು ಕುತ್ಕೋಬೇಕು, ಜಯ ಬರೋರ್ಗು ಎಲ್ಲೂ ಎದ್ದು ಹೋಗಂಗಿಲ್ಲ ಅಂತ ಎಲ್ಲರಿಗೂ ವಾರ್ನ್ ಮಾಡ್ತಾ ಇರ್ತಾನೆ. ಹಾಗೆ ರಾಮಣ್ಣ ತನ್ನ ಅಪ್ಪನ ಹತ್ರ ಹೋಗ್ಬಿಟ್ಟು, ಅಪ್ಪ ಪ್ಲೀಸ್ ಈ ರೀತಿ ಎಲ್ಲ ಮಾತಾಡಬೇಡಿ, ಅವನಿಗೆ ಇಷ್ಟ ಇಲ್ಲ, ಅವನ್ ಮರ್ಯಾದೆ ತೆಗಿಬೇಡಿ ಅಂತ ಅಂದಾಗ, ಇಲ್ಲ ಕೂಡಡ ಅರ್ಥ ಮಾಡ್ಕೊ, ನಿಮ್ಮವ್ವ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಇವಾಗ ಬರ್ತಾಳೆ ಐಶ್ವರ್ಯನಿಗೆ ದೀರ್ಘ ಸುಮಂಗಲಿ ಬಾ ಅಂತ ಆಶೀರ್ವಾದ ಮಾಡ್ತಾಳೆ, ತಾಳಿ ಕೊಡ್ತಾಳೆ, ನೀನು ಕಟ್ತಿ ಅಷ್ಟೇ ನೋಡ್ತಾ ಇರು, ನನಗೆ ನಿಮ್ಮವ್ವ ಬರ್ತಾಳೆ ಅನ್ನೋ ನಂಬಿಕೆ ತುಂಬ ಇದೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಜಯಮ್ಮ ಹಳೆ ಪೆಟ್ಟಿಗೆ ತೆಗೆದು ಅದರಲ್ಲಿ ಅವ್ರ ಅವ್ವನ ಫೋಟೋ ನೋಡ್ಕೊಂಡು, ಅವ್ವ ನೀನು ನಮ್ಮನ್ನು ಬಿಟ್ಟೋದೆ, ಅದೇ ನಿನ್ನ ನೆನಪು ಹಗಲು ಸಹ ಕಾಡ್ತವೆ ನಮ್ಮನ್ನು, ಹಗಲು ರಾತ್ರಿ ನಿನ್ನ ನೆನಪಲ್ಲೇ ನಾನಿದ್ದೀನಿ, ನೀನು ಎಷ್ಟು ಒಳ್ಳೆಯವಳು ಮುತ್ತೈದೆಯಾಗಿ ನೀನು ಸತ್ತಿದೆಯಾ, ನೀನು ಯಾರಿಗಾದ್ರೂ ಕರಿಮಣಿ ಕೊಟ್ಟರೆ ಒಂದೇ ವರ್ಷದಲ್ಲಿ ಅವರಿಗೆ ಮದುವೆ ಆಗ್ತಾಯಿತ್ತು, ಆ ಆಶೀರ್ವಾದದಿಂದ ನಾನು ಐಶ್ವರ್ಯಗೀಗ ನಿನ್ನ ಕರಮಣಿ ತಾಳಿನ ಕೊಡ್ತಾ ಇದ್ದೀನಿ, ಅವಳಿಗೆ ಒಳ್ಳೇದು ಮಾಡು ಅಂತ ಹೇಳ್ಕೊತಾ ಇರ್ತಾಳೆ. ಹಾಗೆ ತನ್ನ ನೋವಿಂದ ಕರಮಣಿನ ತಗೊಂಡು ಕಣ್ಣೀರು ಹಾಕೊಂಡು, ಕಲ್ಲವ್ವ ಹೇಳಿರೋ ಮಾತು ನೆನೆಸ್ಕೊಂಡು ನನಗೆ ಎದೆ ಜಲ್ ಅನ್ನುತ್ತೆ, ಎಲ್ಲಿ ನನ್ನ ಮಗನಿಗೆ ಜೀವಕ್ಕೆ ಆಪತ್ತು ಬರುತ್ತೆ ಅನ್ನೋ ಭಯ ತುಂಬ ಇದೆ, ಆದರೆ ಐಶ್ವರ್ಯನ ಹಣೆ ಬರದಲ್ಲಿ ತಾಳಿ ಭಾಗ್ಯ ಗಟ್ಟಿ ಇದ್ದರೆ ನನ್ನ ಮಗನಿಗೆ ಆಯಸ್ಸು ಹೆಚ್ಚಾಗುತ್ತೆ, ಅವರಿಬ್ರು ಚೆನ್ನಾಗ್ತಾರೋ ಅನ್ನೋ ನಂಬಿಕೆ ಎಲ್ಲೋ ಒಂದು ಕಡೆ ಇದೆ ಮಾದಪ್ಪ, ದಯವಿಟ್ಟು ಕಾಪಾಡಿ ಕರಮಣಿನ ಐಶ್ವರ್ಯಕ್ಕೆ ಕೊಡ್ತೀನಿ ಅಂತ ಹೇಳ್ಕೊತಾ ಇರ್ತಾಳೆ. ಹಾಗೆ ತನ್ನ ಅವ್ವನ ಫೋಟೋ ಇಟ್ಕೊಂಡು, ಅವ್ವ ದಯವಿಟ್ಟು ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದೆ, ದೀರ್ಘ ಸುಮಂಗಲಿ ಭವ ಅಂತ ನನ್ನ ಐಶ್ವರ್ಯನಿಗೂ ನೀನು ಆಶೀರ್ವಾದ ಮಾಡು, ಅವರಿಬ್ಬರು ಸಂಬಂಧ 100 ಕಾಲ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡು, ನಿನ್ನ ಮೇಲೆ ಭಾರ ಹಾಕಿ ಈ ತಾಳಿ ಗುಂಡನ್ನ ನಾನು ಕೊಡ್ತೀನಿ, ಮಾದಪ್ಪ ಕಾಪಾಡು ಅಂತ ಗುಂಡನ್ನ ತಗೊಂಡು ಕೊಡೋಕ್ಕೆ ಅಂತ ಬರ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಊರಿನ ಜನಗಳೆಲ್ಲ ಎಲ್ಲಿ ಜಗಣ ನಿಮ್ಮ ಹೆಂಡತಿ ಬರಲೇ ಇಲ್ಲ, ಎಲ್ಲಿ ಬರಲಿಲ್ಲ ಜಯಮ್ಮ ಅಂತ ಇರಬೇಕಾದ್ರೆ, ಅಷ್ಟೊತ್ತಿಗೆ ರಾಮಣ್ಣ ಹೋಗ್ತಿರ್ಬೇಕಾದ್ರೆ ಜಯಮ್ಮ ಬಂದ್ಬಿಟ್ಟು, ಕೂಸೆ ಒಂದು ನಿಮಿಷ ನಿಂತ್ಕೊಂತ ಅಂದಾಗ ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇರುತ್ತೆ, ಇದು ನಮ್ಮ ಅವ್ವನ ತಾಳಿ ಮತ್ತು ಗುಂಡು ನಾನೇ ಕೈಯಾರೆ ಕೊಡ್ತಾ ಇದ್ದೀನಿ, ಇದನ್ನು ನಿನ್ನ ಹೆಂಡ್ತಿಗೆ ಕಟ್ಟಪ್ಪ ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಾ ಇದ್ರೆ, ಚೆನ್ನಮ್ಮಜ್ಜಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ರಾಮಣ್ಣ ಏನು ಮಾತಾಡ್ದು ಸೈಲೆಂಟ್ ಆಗಿ ನಿಂತಿರ್ಬೇಕಾದ್ರೆ, ಯಾಕೆ ಕೂಸೆ ಹೀಗೆ ನಿಂತಿದೀಯಾ, ನೀನು ಹೆಂಡ್ತಿ ತಾಳಿ ಭಾಗ್ಯ ಗಟ್ಟಿಯಾಗಿರ್ಲಿ ಅಂತ ಮಾದಪ್ಪನ ಹತ್ರ ಬೆಳ್ಕೊಂಡು ಇದು ನಾವು ಕೊರಳಿಗೆ ಕಟ್ಟು ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಚೆನ್ನಮ್ಮ ಅಜ್ಜಿ ಸಿಕ್ಕಾಪಟ್ಟೆ ಖುಷಿಯಿಂದ ತನ್ನ ಸೊಸೆ ಜಯಮ್ಮನ ಹತ್ರ ಹೋಗಿ, ಜಯ ಒಳ್ಳೆ ಕೆಲಸ ಮಾಡ್ದೆ, ನೀನು 100 ವರ್ಷ ಸುಖವಾಗಿರೋ ಮಗಳೇ ಅಂತ ಆಶೀರ್ವಾದ ಮಾಡ್ತಾ ಇರ್ತಾರೆ. ಹಾಗೆ ಎಲ್ಲರೂ ಖುಷಿಯಿಂದ ರಾಮಣ್ಣನ ನೋಡ್ತಿರ್ಬೇಕಾದ್ರೆ ಈ ಕಡೆ ಜಯಮ್ಮ ಕಣ್ಸನ್ನೆ ಮಾಡಿ ಕಟ್ಟು ಅಂತ ಅಂದಾಗ ಪುರೋಹಿತರು ಹೇಳ್ತಾ ಇರ್ತಾರೆ, ಹುಡುಗಿ ಕೊರಳಿರೋ ತಾಳಿ ತೆಗಿಯೋಕ್ಕೂ ಮುಂಚೆ ಅರ್ಶಿನ ದಾರ ಕಟ್ಟು ರಾಮಣ್ಣ ಅಂತ ಅಂದಾಗ ತುಂಬ ಖುಷಿಯಿಂದ ರಾಮಣ್ಣ ಕಟ್ತಾ ಇದ್ರೆ ಐಶ್ವರ್ಯಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಎಲ್ಲರೂ ಸಹ ತಾಳಿ ಕಟ್ಟಿದ ಮೇಲೆ ಅಕ್ಷತೆಗಳನ್ನ ತುಂಬ ಪ್ರೀತಿಯಿಂದ ಹಾಕ್ತಿರ್ಬೇಕಾದ್ರೆ ಜಯಮ್ಮ ಅಕ್ಷತೆಗಳು ಹಾಕಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತಿರ್ತಾರೆ. ಅಯ್ಯೋ ಮಾದಪ್ಪ, ಈ ಹುಡುಗಿ ತಾಳಿ ಗಟ್ಟಿಯಾಗಿರಲಿ, ಹಾಗೆ ನನ್ನ ಮಗನ ಆಯಸ್ಸು ಸಹ ಹೆಚ್ಚಾಗ್ಲಿ ಅಂತ ಆಶೀರ್ವಾದ ಮಾಡುವಂತ ಬೇಡ್ಕೊತಾ ಇರ್ತಾರೆ. ಇನ್ನೊಂದು ಕಡೆ ಪುರೋಹಿತರು ಅಷ್ಟು ದಾರ ಕಟ್ಟಾಯ್ತಲ್ಲ, ಇವಾಗ ತಾಳಿ ಹುಷಾರಾಗಿ ತೆಗಿಯಪ್ಪ ಅಂತ ಅಂದ್ಬಿಟ್ಟು ಇದನ್ನೇ ಯಾರಾದರೂ ತಾಳಿ ಪಕ್ಕಕ್ಕೆ ಗುಂಡು ಹಾಗೆ ಕರ್ಮಣೆ ಎಲ್ಲ ಹಾಕೊಂಡು ಪೋಣಿಸ್ಕೊ ಬನ್ನಿ ಚಿನ್ನ ಸರಕೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಜಗನ್ನಾಥ್ ಜಯಮ್ಮನ ಹತ್ರ ಹೋಗ್ಬಿಟ್ಟು, ಜಯ ನೀನು ಇಷ್ಟೊಂಥರ ಒಳ್ಳೆ ಕೆಲಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ, ನಿಮ್ಮ ಅವ್ವನ ಕರಮಣಿನ ನೀನು ಕೊಟ್ಬಿಟ್ಟಲ್ಲ ನಿನ್ನ ಸೊಸೆಗೆ, ನಿನಗೆ ಕೈ ಮುಗಿದು ಬಿಟ್ಟರೆ ನನಗಿನ್ನೇನು ದೋಚುತ್ತಿಲ್ಲ ಅಂತ ಕೈ ಮುಗಿದು ಕಣ್ಣೀರು ಹಾಕ್ತಿದ್ರೆ ಜಯಮ್ಮ ಈ ರೀತಿ ಎಲ್ಲ ಮಾಡಬೇಡಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಕಲ್ಲವ್ವ ಸ್ವಾಮಿಗಳು ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ದೇವಸ್ಥಾನ ಹತ್ರ ಬರ್ತಾರೆ. ಹಾಗೆ ಅಲ್ಲಿ ಬಂದಿರೋ ಭಕ್ತಾದಿಗಳೆಲ್ಲ ಎದುರಿಸ್ತಿರ್ಬೇಕಾದ್ರೆ ಪುರೋಹಿತರು ಕರಿ ಅಂತ ಅಂದಾಗ ಈ ಕಡೆ ಒಬ್ಬ ಗಂಡಸು ಬಂದು ಪುರೋಹಿತರನ್ನ, ಬನ್ನಿ ಸ್ವಾಮಿಗಳೇ, ಕಲ್ಲವ್ವ ಸ್ವಾಮಿಗಳು ಸಿಕ್ಕಾಬಟ್ಟೆ ಕೋಪದಲ್ಲಿದ್ದಾರೆ, ಬಂದು ಮಾತಾಡಿಸಿ ಅಂತ ಕರ್ಕೊಂಡ್ಬರ್ತಾ ಇರ್ತಾರೆ. ಹಾಗೆ ಅರ್ಚಕರು ಬಂದು ಕಲ್ಲವ್ವ ಸ್ವಾಮಿಗಳ ಹತ್ರ, ಸ್ವಾಮಿಗಳೇ ಇಷ್ಟೊಂಥರ ಭಯಾನಕವಾಗಿ ಇದ್ದೀರಾ, ಹಾಗೆ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀರಾ, ಯಾಕೆ ಸಿಟ್ಟು ಅಂತ ಅಂದಾಗ ಗುರಾಯಿಸ್ಕೊಂಡು, ಬೇಗ ಒಂದು ಇಂಪಾರ್ಟೆಂಟ್ ವಿಷಯ ಇದೆ, ಹೋಗಿ ಜಯಮ್ಮನ ಅಟ್ಟಿಗೆ ಹೋಗಿ ಕರ್ಕೊಬಾ ಅಂತ ಅಂದಾಗ ಅವ್ರ ಮನೇಲಿ ಕರಮಣಿ ಶಾಸ್ತ್ರ ಮಾಡ್ತಿದ್ದಾರೆ, ನೆಂಟ್ರಿಸ್ಟೆಲ್ಲ ಬಂದಿದ್ದಾರೆ, ಹೇಗೆ ಹೋಗ್ಲಿ ಅಂತ ಅಂದಾಗ ನಿನಗೆ 2 ನಿಮಿಷ ಅಷ್ಟೇ ಗಡುವು, ಇವಾಗೇನು ಕರ್ಕೊಬರ್ತೆ ಇಲ್ವೋ ಅಂತ ಹೇಳ್ತಿರ್ಬೇಕಾದ್ರೆ ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಹೇಳ್ತಿದ್ದಾರೆ ಸ್ವಾಮಿಗಳು ಅಂತ ಅಂದ್ಬಿಟ್ಟು ಬೇಗ ಜಯಮ್ಮನ ಅಟ್ಟಿಗೆ ಕರ್ಕೊಬರ್ತೀನಿ ಅಂತ ಅರ್ಚಕರು ಓಡೋಡಿ ಬರ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಜಯಣ್ಣನಿಗೆ ಪಾತ್ ಪೂಜೆ ಮಾಡೋಕೆ ಹೊರಟ್ರೆ ಈ ಕಡೆ ಐಶ್ವರ್ಯ ರಾಮಣ್ಣನಿಗೆ ಪಾತ್ ಪೂಜೆ ಮಾಡ್ತಾ ಇರ್ತಾಳೆ. ಹಾಗೆ ಅಜ್ಜಿ ಹೇಳ್ತಾ ಇರ್ತಾರೆ, ನಿಮ್ಮತ್ತೆ ಯಾವ ರೀತಿ ಮಾಡ್ತಾಳೆ ಆ ರೀತಿ ಮಾಡವ, 7 ಜನ್ಮಕ್ಕೂ ರಾಮಣ್ಣನೇ ನನ್ನ ಗಂಡ ಆಗಿರಲಿ ಅಂತ ಆ ಮಾದಪ್ಪನ ಹತ್ರ ಬೇಡ್ಕೊಂಡು ಪಾತ್ ಪೂಜೆ ಮಾಡು ಅಂತ ಅನ್ಬೇಕಾದ್ರೆ ಐಶ್ವರ್ಯ ವಿಧಿ ಇಲ್ದಲೆ ಅತ್ತೆ ಯಾವ ರೀತಿ ಪಾತ್ ಪೂಜೆ ಮಾಡ್ತಾರೆ ಅದೇ ರೀತಿ ತನ್ನ ಗಂಡನಿಗೆ ಮಾಡ್ತಾ ಇರ್ತಾಳೆ. ಕಾಲನ್ನ ತೊಳೆದ್ಬಿಟ್ಟು ತನ್ನ ಸೆರಗಲ್ಲಿ ಒರೆಸ್ತಾ ಇರ್ತಾಳೆ. ಅಷ್ಟು ಕುಂಕುಮ ಹೂವೆಲ್ಲ ಇಟ್ಟು ಪೂಜೆ ಮಾಡ್ತಿರ್ಬೇಕಾದ್ರೆ ಅತ್ತೆ ಯಾವ ರೀತಿ ಮಾಡ್ತಿರ್ತಾರೆ ಅದೇ ರೀತಿ ಇವಳು ಮಾಡ್ತಾ ಇದ್ರೆ ರಾಮಣ್ಣ ಮಾತ್ರ ಗುರಾಯಿಸ್ಕೊಂಡ ಐಶ್ವರ್ಯ ನಾನು ನೋಡ್ತಾ ಇರ್ತಾನೆ. ಅಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.